ಅತ್ತೆ ಕಾಫಿ ಗೀಪಿ ಮಾಡಿದನ? ಏ ಬೇಡ ಕಣೆ, ಇಷ್ಟೊತ್ತಿಗೇನು ನೆಸರು ತಾಳಿ ತಾಡಿ ಇನ್ನೂ ಬಿಸಿಲು ಉರಿತಾ ಕೂತದೆ. ಕಾಫಿ ಬೇಡ, ಆಮೇಲೆ ಮಾಡುವೆ ತಾಡಿ ಇನ್ನೊಸಿ ತಂಪೋತಾಗ್ಲಿ. ಅಯ್ಯೋ ಅತ್ತಿ ಆಗ್ಲೇ 6 ಗಂಟೆ ಆಯ್ತು. ಆಗ್ಲೇ ಬಿಡು, ಏನಂತೆ ಆಮೇಲೆ ಕುಡಿದ್ರೆ ಆಯ್ತು. ನಿಮ್ಮ ಮಾವ ಬರ್ಲಿ, ಆಮೇಲೆ ಅವನಿಗೊಂದ್ಸತಿ ಕಾಯಿಸ್ಕೊಡ್ಬೇಕು. ಆತ್ ಬಿಡ್ರಿ, ಆಮೇಲೆ ಕಾಯಿಸ್ತೀನಿ. ಪರವಾಗಿಲ್ಲ ಕನ್ಸೋನ, ಮೊದಲು ನಿಮ್ಮ ಊರಿಂದ ಬಂದಲ್ಲ ಸ್ಟಾರ್ಟಿಂಗು, ಆಗ ನಿಮ್ಮ ಕಡೆ ಬಸ್ಸನ್ನೇ ಮಾತಾಡ್ತಿದ್ದೆ. ಈಗ ಪರವಾಗಿಲ್ಲ, ನಮ್ಮಂಗೆ ಕಲ್ತಿದ್ದಿ ಮಾತಾಡೋದ. ಊರಿ ಅತ್ತೆ ಇಲ್ಲಿ ಎಲ್ಲರ ಜೊತೆನೂ ಮಾತಾಡಿ ನನಗೂ ಹಂಗೆ ಬಂದ್ಬಿಟ್ಟದೆ. ಆಯ್ತು ಬಿಡವ, ನೀನು ಮೊದಲು ಮಾತಾಡುವಾಗ ನನ್ನ ಪದಗಳು ನಂಗೆ ಅರ್ಥನೇ ಆಯ್ತಿಲ್ಲ ಏನು ಹೇಳೋಳು ಅಂತ. ಸಾರೇನು ಮಾಡಿ ಸಂದಿಕೆ? ಅಯ್ಯೋ ಅತ್ತೆ ರಾತ್ರಿ ಅವರೆಕಾಳು ಮೊಟ್ಟೆ ಹಾಕಿದ್ನಲ್ಲ ಅದೇ ಸಾರು ಐತೆ. ಅಯ್ಯೋ ಬೇಡ ಕಣವ, ಅದೇನು ಆಕರಿಕೆ ಬಂದಂಗಿರ್ತದೆ. ಒಂದು ಚೂರಾರು ಚೆನ್ನಾಗಿದ್ದು ಸಾರು. ನನಗಂತೂ ಬಾಯಿಗೆ ಮಡ್ಗೋಕ್ಕಾಗ್ಲಿಲ್ಲ. ಏನೋ ಒಂಚೂರು ಮುದ್ದೆ ಆಗಿರೋದಕ್ಕೆ ನಿಮ್ಮದೇ ಅನ್ನ ಅಂತೂ ತಿನ್ನೋಕ್ಕೆ ಆಯ್ಕಿಲ್ಲ. ಈಗ ದಯವಿಟ್ಟು ಬೇಡ ಕಣವ ಸಾರು. ಸೊಪ್ಪು ಮಡಗಿದ್ನಲ್ಲ, ಉಪ್ಸಾರು ಸೊಪ್ಪಿತ್ತಲ್ಲ ಫ್ರಿಜ್ಜಲ್ಲಿ, ಅದನ್ನೇ ಹುಳ್ಳಿಕಾಳು ಹಾಕಿ ಮಾಡೋ ಒಂಚೂರು ಬಸ್ಸಾರು ಹಂಗೆ ಕಾಳುಗಳು ಒಗ್ಗರಣೆ ಮಾಡಿಬಿಟ್ಟು. ಅಯ್ಯೋ ಅತ್ತಿ ಅದು ವೇಸ್ಟ್ ಆಗಂಗಿಲ್ವಾ ಸಾರು? ಅಯ್ಯೋ ವೇಸ್ಟ್ ಆದ್ರೂ ಸಿಕ್ಕಿಲ್ಲ, ಏನು ಮಾಡ್ಯಾವ? ನನ್ನ ಕೈಲಂತೂ ಉಣ್ಣಕ್ಕಾಯ್ಕಿಲ್ಲ, ನನಗೆ ಒಂಥರ ಆಯ್ತೈತೆ. ಯಾಕೆ ಹಂಗಾಗ್ಬಿಟ್ಟಿತ್ತು ಸಾರು? ಹಸಿ ಅವರೆಕಾಳು ಮೊಟ್ಟೆ ಎಷ್ಟು ಚೆನ್ನಾಗಬೇಕು ಸಾರು, ಹಂಗಾಗಿತ್ತಲ್ಲ. ಏನೋ ಗೊತ್ತಿಲ್ಲ ಕಾಣತ್ತೆ, ನೀವೇ ತಾನೇ ಎಲ್ಲ ಅದಮ್ಮಿದ ಹಾಕೊಟ್ಟಿತ್ತು. ನಾನೇ ಅದಕ್ಕೆ ಯಾಕೆ ಹಂಗಾಯ್ತು. ಅಯ್ಯೋ ಏನು ಮಾಡಿ, ಅವರೆಕಾಳು ಚೆನ್ನಾಗಿರಕ್ಕಿಲ್ಲ ಈಗಿನ ಕಾಲದಲ್ಲಿ. ಇದೆಲ್ಲ ಸನೆ ಅವರೆಕಾಳು ಅಂತ ಗೊತ್ತಿದ್ದೋ ಹೊಸಿ ಚೆನ್ನಾಗಿರ್ತಿದ್ವಾ. ಈಗ ವರ್ಷ ಪೂರ್ತಿ ಅವರೆಕಾಳು ಸಿಗ್ತವೆ. ಅದು ಹೆಂಗೆ ಬೆಳೆದಾರೋ ಒಂಚೂರು ರುಚಿನೇ ಇರೋಕ್ಕಿಲ್ಲ. ಖಾರ ತೆಗಿ ಕಲ್ಗೊಚ್ಕೊ ಹೋಗ್ಬಿಟ್ಟು ಅಚ್ಚಕಟ್ಟಾಗಿ ಉಪ್ಸಾರು ಮಾಡು. ಮಾತ್ರಿ ಅತ್ತಿ, ಮಾಡ್ತೀನಿ ಬಿಡ್ರಿ. ಅವರೆಕಾಳಿದ್ರೆ ಗೋರ್ಕ ತಿನ್ಕೋ. ಸಾರು ಈ ಅತ್ತಗೆ ಬೆಳಗವಿದ್ದವ ಬೆಳಿಕಂಡ? ಅತ್ತಿ ಬೆಳಿಗ್ಗೆನೆ ಬೆಳಗಿದ್ನಲ್ಲ, ಮಧ್ಯಾಹ್ನ ಏನು ಅಡುಗೆ ಮಾಡಿಲ್ವಲ್ಲ. ಬೆಳಗವೇನಿಲ್ಲ, ಒಂದೆರಡು ತಟ್ಟೆ ಅವೇ ಮಧ್ಯಾಹ್ನ ಊಟ ಮಾಡಿರೋವು. ಇರ್ಲಿ ಹೋಗವ ತಗೆ, ಒಂದೆರಡು ತಟ್ಟೆ ಏನು ಹಂಗೆ ಸಾರು ಕೊಟ್ಟ. ಆಮೇಲೆ ಅಡುಗೆ ಮಾಡೋಕು ಕಾಳು ಸೋಸಿರೋವಿದ್ದವ. ಅವೇ ಹಾಕ್ ಮಾಡು. ಈಗ ಬೆಳಿಕಂಡ್ರೆ ಆಯ್ತಿಲ್ಲ, ಒತ್ತಾಯಿ ಕಷ್ಟೊತ್ತಿಗೆ ಎದ್ದು ಬೆಳಗ್ತೀನಂತೆ. ಓಹೋ ಏನ್ರವ ಅತ್ತಿನೂ ಸೊಸೆನೂ ಮಾತಾಡ್ತಾ ಕೂತ್ಬಿಟ್ಟಿದ್ದೀರಿ? ಬಾಕ್ಕ ಹಂಗೆ ಸುಮ್ಮನೆ ಕೂತ್ಕೊಂಡು. ಆಯ್ತರ ಕಾಪಿ? ಇನ್ನೂ ಇಲ್ಲ ಮಾಡಬೇಕು. ಬಾ ಕೂತ್ಕೋ, ಕಾಯಿಸ್ತಾಳೆ. ಸೋನಾ ಹೋಗು ಕಾಯಿಸೋಗು. ಕಾಪಿ ಬೇಡ, ಟೀನೇ ಮಡ್ಗು. ಜಾರಕ್ಕನ ಕುಡಿಲಿ ಹಸಿಯ. ಅಯ್ಯೋ ಬೇಡ ಬಿಡವ, ನನಗೋಸ್ಕರ ಏನು ಕಾಯಿಸಿ? ನಿನ್ಗೋಸ್ಕರ ಯಾಕೆ, ನಾವು ಕುಡಿಕಿಲ್ವಾ? ಆಗ್ಲೇ ಮಡ್ಗನ ಅಂದು ಸೋನಾ, ನಾನೇ ಅಷ್ಟೊತ್ತಿಗೆ ಏನು ಆಮೇಲೆ ಕುಡಿಯೋದಾಯ್ತು ಅಂದ್ಕೊಂಡೆ. ಬಾ ಹೆಂಗೋ ಬಂದಿದೆಯಲ್ಲ, ಕಾಯಿಸ್ತಾಳೆ, ಕುಡಿಯೋಕಾಯ್ತದೆ. ಹೋಗ್ ಮಗ, ಆಯ್ತು ಕಾಯಿಸೋದು. ಶುಂಠಿ ಗಿಂಟಿ ಹಾಕು, ಚೆನ್ನಾಗಿರ್ತದೆ. ನಾನು ಸಂಜೆ ಹೊತ್ತು ಕುಡಿತೀನಿ ಕಾಪಿ. ನಮ್ಮ ಮನೇಲಿ ಕಾಯಿಸೋಕೆ ಎಲ್ಲ ಹೊತ್ತರತ್ತು ಒಂದೇ ಹೊತ್ತು. ಅಯ್ಯೋ ನನ್ನ ಒಬ್ಳಿಗೆ ಕಾಯಿಸಿ 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 ಅಂತ ಡೈಲಿ ಹೇಳ್ಬೇಕು. ಅಯ್ಯೋ ಅದಕ್ಕೆ ಸುಮ್ಮನೆ ಆಯ್ತು ಕೊಟ್ಟರೆ ಕುಡಿತೀವಿ ಅಂದ್ರೆ ಇಲ್ಲ. ಅಯ್ಯೋ ಬಾ ಆಯ್ತು, ಅದಕ್ಕೇನಂತೆ ಬಾ ಕೂತ್ಕೋ. ಹೋಗವ ಮಡ್ಗೋಗು, ಒಂದು 3 ಲೋಟ ಮಡ್ಗು ಸಾಕು. ನಿಮ್ಮ ಮಾವ ಬಂದಾಗ ಬೇಕಾರೆ ಆಮೇಲೆ ಮಡಿ ಕೊಡ್ತೀನಿ ನಾನೇ. ಆಮೇಲೆ ಬಿಸಿ ಮಾಡಿಕೊಟ್ರೆ ಒಂಥರ ಚೆನ್ನಾಗಿಲ್ಲ ಅಂತ ನಿಮ್ಮ ಮಾವ. ಬರೀ ನಮ್ಮ ಆಳ್ತಾಗ ಮಡ್ಗೋಗು. ಮೂರಿಯತ್ತೆ ಆಯ್ತು. ಏನು ಜ್ವರಕ್ಕ ಬಾಬಾ ಅಂದ್ರು, ಪಾರ್ಟಿ ಕರೆದ್ರು ಬತ್ತಿದ್ದಿಲ್ಲ, ಇವತ್ತೇನು ಬಂದ್ಬಿಟ್ಟಿದಿ? ಏನು ಸಮಾಚಾರ ಹೋವ? ಅಯ್ಯೋ ಯಾವ ಸಮಾಚಾರ? ಇನ್ನು ಮನೆ ಪಕ್ಕದೊಳಗೆ ಮಿಟಿಗ್ಲಾಡಿ ಅವಳಲ್ಲವ ರೂಪಿ, ಕಾರ್ಸೆ ಹಾಕ್ತಾರಲ್ಲವ, ಏನು ಸೌಂಡು, ತಲೆ ಮರ್ರೋ ಅಂತದೆ. ತಲೆ ನೋವು ಬಂದೋಯ್ತೋತೆಗೆ, ಅದಕ್ಕೆ ತಗ ಬಂದೆ. ಇನ್ನೂ ಮುಗ್ದಿಲ್ವಾ? ಅಯ್ಯೋ ಮುಗೀತು, ಇನ್ನೇನೋ ಕೈ ಬಿಟ್ಟವ್ರೆ. ಅವ್ರದ್ದು ನನಗೆ ಮಾತುಗಳು ಕೇಳಕ್ಕಾಯ್ತಿಲ್ಲ ಕಣವ. ಏನು ಪ್ರಪಂಚನಾಗ ಅವಳು ಒಬ್ಳೆ ತಾರ್ಸೆ ಹಾಕಿರೋಳಂಗೆ ವಾಲ ಆಡ್ತಾವಳೆ. ನನಗಂತೂ ನೋಡೋಕ್ಕಾಗಲ್ಲ, ಅವಳು ಮಾತನ್ನ ಕೇಳೋಕ್ಕಾಗಿಲ್ಲ. ಅದಕ್ಕೆ ಎದ್ದು ತಗ ಬಂದೆ. ಅಯ್ಯೋ ಹಂಗೆ ತಾನೇ ಅವಳು. ನೀವು ಮಾತಾಡಕ್ಕಿರಲ್ವ ಅವ್ರ ಜೊತೆ? ಇಲ್ಲ ಇಲ್ಲ, ನಾವೆಲ್ಲಿ ಮಾತಾಡವು? ನಮ್ಮ ಮನೆಗೂ ಅವ್ರ ಮನೆಗೂ ಜಗಳ ಆಗ್ನಿಲ್ವಾ ಗಲ್ಲಿ ವಿಚಾರದಲ್ಲಿ? ನಮಗೆ ಮಾತ್ರ ಗಲ್ಲಿ ಬಿಟ್ಟು ಕಟ್ಕೊಳ್ಳಿ ಅಂದ್ಲು. ಅವಳು ಮಾತ್ರ ಜಗಳ ಆಡ್ಕೊಂಡು ಕಿತ್ಕೊಂಡು ಸೇರ್ಸಿ ಕಟ್ಕೊಂಡವಳೆ. ಉದ್ದಾರ ಆದಳ ಅವಳು. ಅಯ್ಯೋ ಅಂಥವ್ರಿಗೆ ಕಣವ ಕಾಲ, ಏನು ಮಾಡಿ ಬಿಡೋತ್ತಾಗೆ. ಅದಕ್ಕೆ ಏನು ಹಂಗೆ ಹಿಂಗೆ ಅಷ್ಟು ಖರ್ಚಾಯ್ತು, ಹೆಂಗಾಯ್ತು ಹಿಂಗಾಯ್ತು ಅಂತ ಏನು ಇದು ಮಾಡೋಳು. ನಾನು ಕೂತೀವ್ನಿ ಅಂತಾನೆ ನನ್ನ ಸೊಸೆನೂ ನಾವು ಹಿಂಗೆ ಕೂತಿದ್ದೋ. ಏನು ನಾವು ಕೇಳಿಸ್ಕೊಳ್ಳಿ ಅಂತಾನೆ ಪಾರ್ಟಿ ಮಾತಾಡ್ತಿದ್ಲು. ಅದಕ್ಕೆ ಹಂಗಾರ ಮಾತಾಡ್ಕೊಳ್ಳಿ ಮುದೇವಿ ಅಂದ್ಬಿಟ್ಟು ಬಂದೈತಾಗೆ. ನಾವು ಕೂತಿದ್ರು ಇನ್ನೂ ಜಾಸ್ತಿ ಮಾತಾಡ್ತಾಳೆ ಅಂದ್ಬಿಟ್ಟು. ಅಯ್ಯೋ ಹಾಕು, ಈಗೇನು ನೀವು ಕಟ್ಟಿಲ್ವಾ? ನಿಮ್ದು ತಾರಸಿ ಮೈನ ತಾನೆ. ಆ ಮುಂಡೆತ್ಕದ ಅರ್ಥ ಆದದ? ಏನು ಈಗ ಕಟ್ತಾವಳೆ? ಅದುವೇ ಮಗ ಮಗಳು ಎಲ್ಲ ಗೇದ್ ಕೊಟ್ಟಿರೋದಕ್ಕೆ ಮಾಡ್ತಾವಳೆ. ಏನು ಇವಳು ದಬಾಗ್ತಿದ್ದಾಳ, ಇವಳು ಗಂಡ ದಬಾಗ್ತಿದ್ದಾನ? ನನ್ನ ಮಗಳು ಅಂತನೂ ನೋಡ್ದಾನೆ ಗೇಯಿಸ್ಕೊಂಡು, ಮಗನ ಕೈಲಿ ಗೇಯಿಸ್ಕೊಂಡು ಆ ದುಡ್ಡು ತಗೊಂಡು ಕಟ್ತಾವಳೆ. ನಮ್ಮಂಗೆ ಕಷ್ಟಪಟ್ಟು ಎದೆ ಮೂಡೆ ಮುರುಕ್ ಕಟ್ಟಿದ್ದಾಳೆ ಅವಳು. ಮಕ್ಕಳು ತಾವು ಇಸ್ಕೊಂಡು ಕಟ್ತಾವಳೆ. ಅವಳದು ಒಂದು ಬಾಳ ಬಾ ಮಗಳು ಅಷ್ಟು ದುಡ್ಡು ತಂದು ಕೊಟ್ಲು. ಅಪ್ಪ ಹಿಂಗೆ ಕಟ್ಟಬೇಕು ಅಮ್ಮ, ಹಿಂಗೆ ಕಟ್ಬೇಕು, ನನ್ನ ಮಗ ಹಂಗೆ ಕಟ್ಬೇಕು, ಹಿಂಗೆ ಕಟ್ಟಬೇಕು ಅಂತ ಏನು ನೋಡೋಕ್ಕಾಯ್ಕಿಲ್ಲ. ಅವ್ರ ಮಾತು ಕೇಳೋಕ್ಕಾಗ್ದಾನೆ ಬಂದೈತಾಗೆ. ತಾರಸಿ ಹಾಕಿರಲ್ಲ ಇವತ್ತು 50 kg ಚಿಕನ್ ಮಾಡಿದಳಂತೆ. ಯಾರು ಉಂಟಪ್ಪ ಹಂಗೆ? ಊರ್ನೇ ಕರೀತದಳ. 50 kg ಚಿಕನ್ ತಂದು ಸಾರು ಮಾಡೀನಿ, ಚಾಪೀಸ್ ಮಾಡೀನಿ, ಬರೀ ಇದೆ, ಬರೀ ಕೊಚ್ಕೊಳ ಬುದ್ದಿನೇ ಹಂಗಂತ ಎಲ್ಲ ಹೇಳ್ತಾ ಇದ್ಲು. ಅದಕ್ಕೆ ಅವಳು ಮಾತು ಕೇಳೋಕ್ಕಾಗ್ದೇನೆ ನನ್ನ ಸೊಸೆನೂ ಹೋಗಿ ರೂಮಲ್ಲಿ ಮನಿಕೊಂಡ್ಲು. ನಾನು ಎದ್ದು ಬಂದೆ, ಏನು ನಿದ್ದೆ ಮಾಡೋದು ಅಂತ. ಇಕ್ಕಿಲ್ಲ ಹಾಕು, ಹೆಂಗೋ ಮಾತಾಡ್ಕೊಳ್ಳಿ, ತಲೆ ಕೆಡ್ಸ್ಕೊಬಾರ್ದು. ಐಕ್ಳು ಬಂದಿಲ್ಲ ಯಾರುವೆ? ಇಲ್ಲ ಯಾರು ಬಂದಿಲ್ಲ. ಹಂಗೂ ರೋಜ ಕರೆದ್ಲು, ಅದು ಯಾವುದೋ ದೇವ್ರಬ್ಬ ಮಾಡ್ತಿದ್ದಾರಂತೆ ಬವ್ವ ಅಂತ. ಅಯ್ಯೋ ಏನು ಬಂದು ಬುಡವಾಯ್ತು ಬರೋಕೈತಿ, ನಂದಿನ ಬತ್ತೀನಿ ಅಂದೆ. ಹೋಗಿ ಬರುವೆ? ಅಯ್ಯೋ ಅಕ್ಕ ಏನು ಇಲ್ಲ ಇದ್ದದ ಆ ಪಾಟಿ ದೂರ ಯಾರೋಗರು ಬಸ್ಸಲ್ಲಿ. ಬಸ್ ಅಂತೂ ಅದು ಯಾವ ಕೆಡ್ದಂಗೆ ರಸ್ ಅಕ್ಕ.
ಯಾವ ಟೈಮಲ್ಲಿ ಹೋಗು ಎಲ್ಲ ಟೈಮಲ್ಲೂ ರಸ್ತೆ ಬಸ್ಸಲ್ಲಿ ಹೋಗಕ್ಕೆ ಬೇಜಾರು ಅಷ್ಟು ದೂರ ಯಾರೋದರು ಇನ್ನೊಂದಿನ ಬತ್ತೀವಿ ಬಿಡವ ಅಂದೆ ರಾಣಿ ಪೂಜಾ ಅಯ್ಯೋ ಪೂಜೆ ಏನು ಬರೋದೇ ಇಲ್ಲ ಯಾವ ಕಾಲ ಆಯ್ತವೆ ಹೆಣ್ಣು ನೋಡಿ ಅವರು ಬೆಂಗಳೂರಲ್ವಾ ಹೊಸಿ ದೂರವ ಬರೋಕ್ಕೆ ಇಷ್ಟಪಡಕ್ಕಿಲ್ಲ ಅವರು ದೂರ ಅಂತ ಬರೋಕ್ಕಿಲ್ಲ ನಾನು ದೂರ ಅಂತ ಹೋಯ್ಕಿಲ್ಲ ಫೋನಲ್ಗಿನಲ್ಲಿ ವಿಡಿಯೋ ಕಾಲ್ ಮಾಡ್ತಾರಲ್ಲ ಮಕ್ಕ ನೋಡ್ಕೊಂಡು ಅದನ್ನೇ ಮಾತಾಡ್ಕೊತೀವಿ ಅಷ್ಟೇ ಐಕ್ಲೆಲ್ಲ ದೊಡ್ಡವಾಗಲ್ವಾ ಹೊಸಿ ಉದ್ದ ಬೆಳ್ಕೊಂಡಿದಾರ ಎಲ್ಲ ದೊಡ್ಡವ್ರು ಆಗ್ಬಿಟ್ಟವ್ರೆ ನೀನು ಹಬ್ಬ ಉಣ್ಮೆಗಾರು ಕರಿಬೇಕು ತಾನೇ ಚೆನ್ನಾಗಿ ಹೇಳ್ತಿ ಕರಿದೇನೆ ಇದ್ದಾನ ಬವ್ವ ನಾವೇನು ಬಸ್ಸಲ್ಲಿ ಹೋಗ್ಬೇಕು ಅವರು ಕಾರಲ್ಲಿ ಬರ್ಬೋದು ತಾನೆ ಬರೋಕ್ಕೆ ಇಷ್ಟಪಡಕ್ಕಿಲ್ಲ ನಾನು ಏನು ಮಾಡೋಣ ನೋಡದ ಈ ಸತಿ ಮಾರಿ ಹಬ್ಬ ಮಾಡ್ತಾರಲ್ಲ ಹಾಗೆ ಎಲ್ಲಾರನ್ನೂ ಕರಿತೀನಿ ಬರ್ಲೇಬೇಕು ಅಂತ ಹೇಳ್ತೀನಿ ಕರಿ ನಾನು ನೋಡಿಲ್ಲ ಐಕೊಳ್ಳ ರಾಣಿನ ಅವಳೆ ಗಂಡನ ಮನೇಲಿ ಇನ್ನೊಂದೇನಿತ್ತಲ್ಲ ಕವಿತಾ ಅಂತ ಅದು ಅವಳು ಬೆಂಗಳೂರೇ ಅಲ್ವಾ ಅವಳು ಏನು ಮೊದಲು ಬತ್ತಿದ್ಲು ಇವಾಗ ಅಷ್ಟೇನು ಬರೋಕ್ಕಿಲ್ಲ ಅಯ್ಯೋ ಪಾಪ ಅದುವೇ ಬಂದದು ಬಸ್ ಗಿಸ್ರಿಯ ಏನು ಇಲ್ಲ ಕನಕ ನಾಳೆಯ 3 ವರ್ಷನೇ ಆಯ್ತು ಮದ್ವೆ ಆಗಿ ಏನು ಇಲ್ಲ ಆಸ್ಪತ್ರೆಗೆ ತೋರಿಸ್ತಾ ಇದಾರಂತೆ ಅದೇನಪ್ಪ ಕಾಣೆ ಹೋಲಿ ಬಿಡು ಏನ್ ಸಾರು ಮಾಡಿದೆ ಬೆಳಿಗ್ಗೆ ಉಪ್ಪಿಟ್ಟು ಮಾಡಿದ್ಲು ಜಾಸ್ತಿ ಮಾಡ್ಬಿಟ್ಟಿದ್ಲು ಮಧ್ಯಾಹ್ನಕ್ಕೆ ಅದೇ ತಿಂದು ಅಂದಿಕ್ಕೆ ಉಪ್ಪೆಸರು ಮಾಡು ಅಂತ ಹೇಳಿದೀನಿ ಪಾರ್ವತಿ ಬಕ್ಕ ಬಾಬಾ ಊಟ ಮಾಡ್ವೆ ಬರ್ತೀನಿ ನಡಿಯಕ್ಕ ಹಾ ತಾರಸಿ ಎಲ್ಲ ಆಯ್ತು ಎಲ್ರು ಊಟ ಮಾಡ್ತಾವ್ರೆ ಬನ್ನಿ ಎಲ್ಲ ಶಿವ ಇನ್ನು ಬಂದಿಲ್ಲ ಕನಕ ಕೆಲ್ಸದಿಂದ ಬರ್ತೀವಿ ನಡಿ ಏ ಬಾ ಇನ್ಯಾವಾಗ ಬಾ ಊಟ ಮಾಡ್ಕೊ ಬರ್ವೆ ಇಲ್ಲ ನಿನ್ ಸೊಸೆ ಕರ್ಕ ಬಾ ಅವಳವೆ ಬತ್ತಿ ನಡೀರಿ ಏ ಬಾ ಬತ್ತೀನಿ ಬರೋಕೆಲ್ಲ ಒಂದಿನಾರು ಬಂದಿದ್ಯಾ ಇವತ್ತಾರು ಬಾ ನಾವೇ 70 kg ಚಿಕನ್ ತಂದಿದ್ದೋ ಸುಮಾರು ಜನ ಬಂದು ಉಂಡ್ರು ಎಲ್ಲರನ್ನು ಕರಿತಾ ಇದ್ದೀನಿ ಬಾ ಊಟ ಮಾಡ್ಕೊ ಬರ್ವೆ ಅಡ್ಗೆ ಮಾಡ್ಬೇಡಿ ಸಾರ್ಗಿರ್ ಕೊಟ್ಟನು ಬತ್ತಿ ನಡಿಯಕ್ಕ ಸರಿ ಬಾ ಶಿವ ಬಂದ್ರು ಅವನ ಕರ್ಕ ಬಾ ಕರ್ದೆ ಅಂತ ಹೇಳ್ಬಿಡು ಕೆಲಸ ಇಲ್ಲ ಊಟ ಮಾಡ್ತಾರೆ ಅಯ್ಯೋ ನಮ್ಮ ಮನೆ ಅಂದ್ರೆ ಎಲ್ಲರೂ ಬರ್ತಾರೆ ಕಣವ ಜನ ಅಲ್ಲ 70 kg ಚಿಕನ್ ತರಿಸ್ಬಿಟ್ಟು ಅದೇ ಸಾಲ್ತಲ್ಲ ಅನ್ಬಿಟ್ಟು ಕರೆಯಕ್ ಬಂದಿದ್ಯಲ್ಲ ಅಯ್ಯೋ ಬಾ ಅದಕ್ಕೇನಂತೆ ಇನ್ನೂ ಒಂದು ಕುಂಟಲ್ ತಂದು ಮಾಡಿಸ್ತೀನಿ ಅವಂದ್ರ ಜನಗಳು ಹಂಗೇನೆ ಎಲ್ಲ ಬರ್ತಾರೆ ಆಯ್ತಾಯ್ತು ನಡಿ ಬರ್ತೀನಿ ಸರಿ ಬಾ ಬರ್ದೇವದಿ ಬರ್ತೀನಿ ನಡಿ ನೋಡ್ ಪಾರ್ವತಿ ಮುಂದೆ ಎಷ್ಟು ದೂರಂಕಾರದಲ್ಲಿ ಕರಿತಾಳೆ ಆಗ್ಲೇ ನೋಡಿದ್ರೆ ನಮ್ಮ ಆಯ್ತವ ನಾನು ಇದ್ನಲ್ಲ ಆಗ 50 kg ಅಂತಿದ್ಲು ಈಗ ನೋಡು ಆಲೆ 70 kg ಅಂತಾಳೆ ಅದರಲ್ಲೇ ಗೊತ್ತಾಯ್ಕಿಲ್ವಾ ಎಷ್ಟು ಉಳ್ಬುಡ್ಕಿ ಅಂತ ಏನು ಇವಳು ಮನೆ ಅಂದ್ರೆ ಎಲ್ಲ ಓಡ್ ಬಂದರಂತೆ ನಾನು ಕಾಣೆ ಅಯ್ಯೋ ಇಲ್ಲ ಅಯ್ಯೋಳ ಹಂಗೆ ತಾನೇ ಸುಮ್ಮನೆ ಇರೋತ್ತಾಗೆ ಓದಿಯಾ ಊಟಕ್ಕೆ ನಾನು ಹೊಡೈತಿದ್ನ ಇಲ್ಲ ಹೋಯ್ಕಿಲ್ಲ ಏನು ಕರೆಕ್ಟ್ ಹೋಗೋದ ಹೋಗೋತ್ತವಳೆ ಅಂತವಳು ಅಂತ ನಮ್ಮ ಮನೆಗೆ ಬಂದು ಉಣ್ಣೋರ್ ಮನೆಗೆ ಹೋಗಿ ಉಣ್ತೀನಿ ಇವಳು ಪಕ್ಕದಲ್ಲೋದ್ರು ಮಾತಾಡಕ್ಕಿಲ್ಲ ಇವತ್ತು ಬಂದು ಕರೀತಾವಳೆ ಹೋಯ್ಕಿಲ್ಲ ಅಲ್ಲ ನನ್ನನ್ನು ಕರೆದ್ಲು ನೀನು ಇಲ್ಲೇ ಇದ್ರು ಒಂದು ಮಾತು ಕರೀನಿಲ್ವಲ್ಲ ಅವಳೆಲ್ಲಿ ಕರೆದಳು ಪಕ್ಕದಲ್ಲೇ ನೀ ಕರೀನಿಲ್ಲ ಇಲ್ಲಿ ಕರೆದಾಳ ಅವಳು ಕರೆದವ್ರು ಇರ್ಲ ಹಾಕು ಅವಳು ಉಣ್ಣ ಕರೀನಿಲ್ಲ ಅಂದ್ರೆ ಹಸ್ಕೊಂಡಿದ್ದ ನಾನು ಅದಕ್ಕೆ ಕಡೆ ತಿರುಗು ನೋಡಿಲ್ಲ ನಾನು ಸಿಕ್ಕಿಲ್ಲ ಹಾಕು ಇವಳೆಲ್ಲ ಇಷ್ಟೊತ್ತಾದ್ರೂ ಟೀನೇ ಮಾಡ್ಕೊ ಬಂದಿವಳೆ ಎತ್ತಗೋದ್ಲು ಸೋನಾ ನಾನು ಇತ್ತ ಇದ್ದೀನಿ ತರ್ಲಿ ಬಾನಿ ದನಕ್ಕೆ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಂಗೆ ಗೊತ್ತು ನೀವೆಲ್ರಿಗೂ ಎಷ್ಟು ಬೇಜಾರಾಗಿದೆ ನನ್ನ ಚಾನಲಿಂದ ವಿಡಿಯೋ ಬರ್ದೇ ಇರೋದಕ್ಕೆ ಅಂತ ತುಂಬ ಅಂದರೆ ತುಂಬ ದಿನದಿಂದನೇ ವಿಡಿಯೋ ಸ್ಟಾಪ್ ಆಗಿದೆ ತುಂಬ ಇಂಟ್ರೆಸ್ಟ್ ಆಗಿ ನೋಡ್ತಾ ಇದ್ರಿ ನಾನು ನಿಲ್ಲಿಸ್ಬಿಟ್ಟಿದ್ದೆ ದಯವಿಟ್ಟು ಕ್ಷಮಿಸಿ ನಿಮಗೆಲ್ಲ ತುಂಬ ಬೇಜಾರಾಗಿದೆ ನನಗಂತೂ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ದಯವಿಟ್ಟು ಕ್ಷಮಿಸಿ ಇಷ್ಟು ದಿನ ವಿಡಿಯೋ ಮಾಡದೇ ಇರೋದಕ್ಕೆ ಕಾರಣಾಂತರಗಳಿಂದ ವಿಡಿಯೋ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಇವತ್ತಿಂದ ಎಷ್ಟೇ ಕಷ್ಟ ಆದರೂ ಮಾಡಲೇಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ದಯವಿಟ್ಟು ಇಷ್ಟು ದಿನ ನೋಡಿ ಹೆಂಗೆ ಸಪೋರ್ಟ್ ಮಾಡ್ತಿದ್ರು ಇನ್ನು ಮುಂದೆನೂ ಹಾಗೆ ಸಪೋರ್ಟ್ ಮಾಡಿ ಮತ್ತು ಹಳೆ ಕಥೆನೇ ಮುಂದುವರ್ಸ್ಕೊಂಡು ಹೋಗ್ಲು ಅಥವಾ ಹೊಸ ಕತೆ ಶುರು ಮಾಡಲು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಚಾನಲ್ ಇನ್ನೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಾರಿ ಇಷ್ಟು ದಿನ ವಿಡಿಯೋ ಮಾಡದೇ ಇರೋದಕ್ಕೆ ದಯವಿಟ್ಟು ಕ್ಷಮಿಸಿ